ನಮ್ಮ ಹುಮ್ನಾಬಾದ್ನಲ್ಲಿ ಜನರಲ್ ಹಾಸ್ಪಿಟಲ್ ಇರೋದು 1 ಎಕರೆನಲ್ಲಿ ಮಾತ್ರ. ಯಾವಾಗ ಸ್ಟಾರ್ಟ್ ಆದಲ್ಲ. ಆದ್ರೆ ಈಗ ಗೊತ್ತಾ, ನಾವು ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಕಟ್ಲಕ್ ಕೊಡ್ಬೇಕು ಅಂತಂದ್ರೆ ಅಲ್ಲಿ ಯಾವುದೂ ಕೂಡ ಜಾಗ ಇಲ್ಲ. ನಾನು ಸಂಬಂಧಪಟ್ಟ ಸಚಿವರಿಗೂ ಕೂಡ ಬಹಳಷ್ಟು ಸರ್ತಿ ಮನವಿ ಮಾಡಿದ್ದೀನಿ. ಯಾಕಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಮ್ಯಾಗ ಇದ್ದ ಕಾರಣ ಇವತ್ತು ಅನೇಕ ಆಕ್ಸಿಡೆಂಟ್ ಕೇಸಸ್ ಇರ್ಬೋದು, ಅನೇಕ ಸಮಸ್ಯೆಗಳು ಇವತ್ತು ಅಲ್ಲಿ ಇದೆ. ಅದಕ್ಕಾಗಿ ತಮ್ಮ ಮುಖಾಂತರ ನಾನು ಸಂಬಂಧಪಟ್ಟ ಸಚಿವರಿಗೆ ವಿನಂತಿ ಮಾಡ್ತೀನಿ, ಹಾಸ್ಪಿಟಲ್ಗಾಗಿ ಒಂದು 5 ಎಕರೆ ಜಾಗ ನಮ್ಮ ಹುಮ್ನಾಬಾದ್ ಪಟ್ಟಣದಲ್ಲಿ ಮಾಡಿಕೊಟ್ರ ಒಳ್ಳೇದಾಗುತ್ತೆ. ಅದರಂತೆ ಇವತ್ತ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಈ ಕಾರಂಜ ಏನ್ ಜಲಾಶಯ ಇದೆ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿದೆ. ನಮ್ಮ ಹುಮ್ನಾಬಾದ್ ಮತಕ್ಷೇತ್ರ ಮತ್ತ ಬೀದರ್ ದಕ್ಷಿಣ ಮತಕ್ಷೇತ್ರದಲ್ಲಿದೆ. ಆದ್ರೆ ಇವತ್ತ ನಮ್ಮ ರೈತರಿಗೆ ಒಂದು ಹನಿ ನೀರು ಕೂಡ ಇವತ್ತ ನಮ್ಮ ರೈತರಿಗೆ ಬರ್ತಾ ಇಲ್ಲ. ಇವತ್ತಲ್ಲಿ ಇವತ್ತು ನಾವು ನೋಡ್ಬೋದು, ಇವತ್ತು ನಮ್ಮ ಹುಮ್ನಾಬಾದ್ ನಲ್ಲಿ ಬಹಳಷ್ಟು ಹಳ್ಳಿಗಳಿಂದ ಬಡ ರೈತರ ಜಮೀನು ಇವತ್ತ ಆ ಕಾರಂಜ ಜಲಾಶಯ ಕಟ್ಲಕ್ಕ ಕೊಟ್ಟಿದಾರ. ಅದಕ್ಕಾಗಿ ನಾನು ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ ಸಂಬಂಧಪಟ್ಟ ಸಚಿವರಿಗೆ, ಇವತ್ತು ನಮ್ಮ ರೈತರಿಗಾಗಿ ಲಿಫ್ಟ್ ಇರಿಗೇಷನ್ ಸ್ಕೀಮು ನಮ್ಮ ಹುಮ್ನಾಬಾದ್ ಮತಕ್ಷೇತ್ರ ಕೊಟ್ಟರೆ ಬಹಳ ಒಳ್ಳೇದಾಗ್ತದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಅದರಂತೆ ಇವತ್ತ ನಮ್ಮ ಹುಮ್ನಾಬಾದ್ ಏನು ಸುಮಾರು 2011 ಒಂದು ಜನಗಣತಿಯಲ್ಲಿ ಸುಮಾರು 44,000 ಜನಸಂಖ್ಯೆ ಉಳ್ಳುವಂತ ಒಂದು ಪಟ್ಟಣ ಇದೆ. ಇವತ್ತ 2024ರಲ್ಲಿ ಇವತ್ತಿನ ಜನಗಣತಿ ನೋಡಿದ್ರೆ ಸುಮಾರು 75,000 ಆಗಿದೆ. ಆದ್ರೂ ಕೂಡ ನಮ್ಮ ಹುಮ್ನಾಬಾದ್ ಪುರಸಭೆಯಂತೆ ಇದೆ. ಗೊತ್ತಾ, ಇವತ್ತ 50,000 ಮೇಲ್ಪಟ್ಟ ಜನಸಂಖ್ಯೆ ಉಳಿತಂತಂದ್ರೆ ಆ ಪುರಸಭೆಯನ್ನು ಮೇಲ್ದರಿಸಿ ನಗರಸಭೆ ಮಾಡಬೇಕು. ಅದಕ್ಕಾಗಿ ತಮ್ಮ ಮುಖಾಂತರ ನಾನು ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡ್ತೀನಿ, ಈ ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜಿಸಬೇಕಂತ ವಿನಂತಿ ಮಾಡ್ತೀನಿ. ಅದರಂತೆ ನಮ್ಮ ಮತಕ್ಷೇತ್ರದ ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮ ಬಹಳ ದೊಡ್ಡದಂತ ಒಂದು ಗ್ರಾಮ ಪಂಚಾಯತಿ ಇದೆ. ಗೊತ್ತಾ, ಅದನ್ನು ಕೂಡ ಇವತ್ತ ಸುಮಾರು ಒಂದು 20,000 ಮೇಲ್ಪಟ್ಟಿ ಜನಸಂಖ್ಯೆ ಉಳ್ಳಂತ ಒಂದು ಗ್ರಾಮ ಪಂಚಾಯತಿ ಇದೆ. ಅದನ್ನು ಕೂಡ ಇವತ್ತು ಗ್ರಾಮ ಪಂಚಾಯತಿ ನಮ್ಮ ಪಟ್ಟಣ ಪಂಚಾಯತಿಗೆ ಮೇಲ್ದರ್ಜಿಸಬೇಕು. ಹಾಗೂ ಏನು ಇವತ್ತ ಅದರಂತೆ ನನ್ನ ಹುಮ್ನಾಬಾದ್ ಮತಕ್ಷೇತ್ರದ ಚುಡುಗುಪ್ಪ ತಾಲೂಕ ಆಗಿ ಬಹಳಷ್ಟು ವರ್ಷಗಳಾಗಿದೆ. ಗೊತ್ತಾ, ಅಲ್ಲಿ ಯಾವುದೇ ಕೂಡ ಆಫೀಸಿಗೆ ಜಾಗಗಳಿಲ್ಲ. ಇವತ್ತ ವಿಶೇಷವಾಗಿ ನಮಗ ಮಿನಿ ವಿಧಾನಸಭೆ ಬೇಕು. ಗೊತ್ತಾ, ಅದರಂತೆ ಕೋರ್ಟು ಕೂಡ ಇಲ್ಲ, ಅಲ್ಲಿ ರಿಜಿಸ್ಟರ್ ಆಫೀಸು ಕೂಡ ಇಲ್ಲ. ಹೇಳಕ್ಕೆ ಮಾತ್ರ ತಾಲೂಕಾ ಪ್ಲೇಸು, ಆದ್ರೆ ಯಾವುದೂ ಕೂಡ ಸೌಲಭ್ಯಗಳಿಲ್ಲ. ಇವತ್ತು ಚುಡುಗುಪ್ಪ ತಾಲೂಕಿನ ಜನರು ನಮ್ಮ ಹುಮ್ನಾಬಾದ್ಗೆ ಹೋಗ್ಬೇಕು, ಇಲ್ಲೊತ್ತಿಗೆ ಬೀದರ್ಗೆ ಹೋಗ್ಬೇಕಾಗ್ತಾ ಇದೆ. ಅದಕ್ಕಾಗಿ ಮುಂಬರ್ತ ದಿನಗಳಲ್ಲಿ ಇವತ್ತು ನಮ್ಮ KKRDB ನಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಕೂಡ ಹೇಳಿದಾರ, ಮಿನಿ ವಿಧಾನಸಭಾ ಸ್ಯಾಂಕ್ಷನ್ ಮಾಡ್ಕೊಡ್ತಾರಂತ. ಅದರಂತೆ ಒಂದು ಕೋರ್ಟ್ ಆಗ್ಬೇಕು, ರಿಜಿಸ್ಟರ್ ಆಫೀಸ್ ಆಗ್ಬೇಕು, ಏನೇನು ತಾಲೂಕಾ ಕೇಂದ್ರಗಳಲ್ಲಿ ಸೌಲಭ್ಯಗಳು ಸಿಗಬೇಕು ಅವೆಲ್ಲ ಆಗ್ಬೇಕು. ವಿಶೇಷ ಇನ್ನೊಂದು ಅಲ್ಲಿ ಸ್ಟೇಡಿಯಂ ಸರ್, ಇವತ್ತೆಲ್ಲಾ ಕಡೆ ತಾಲೂಕಾ ಕೇಂದ್ರಗಳಲ್ಲಿ ಸ್ಟೇಡಿಯಂಗಳಾಗಿದೆ. ಇವತ್ತು ಮಕ್ಕಳು ವಿದ್ಯಾರ್ಥಿಗಳು ಆಟ ಆಡ್ಬೇಕಂತಂದ್ರೆ ಅಲ್ಲಿ ಯಾವುದೂ ಕೂಡ ಜಾಗ ಇಲ್ಲ. ಅದಕ್ಕಾಗಿ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ, ನಮ್ಮ ಚುಡುಗುಪ್ಪ ತಾಲೂಕಿನಲ್ಲಿ ಕೂಡ ಒಂದು ಸುಸಜ್ಜಿತವಾದಂತ ಸ್ಟೇಡಿಯಂ ಕೂಡ ಆಗ್ಬೇಕು. ಇನ್ನೊಂದು ಮಹತ್ವದ ಅಧ್ಯಕ್ಷರೇ, ಇವತ್ತ ಹುಮ್ನಾಬಾದ್ ಮತಕ್ಷೇತ್ರ ಇರೋದು ನ್ಯಾಷನಲ್ ಹೈವೇ ಮ್ಯಾಗೆ. ಇವತ್ತ ಪಕ್ಕದಲ್ಲಿ ನಮ್ಮ ಬಸವ ಕಲ್ಯಾಣ ತಾಲೂಕಾ ಶಾಸಕರಿದ್ದಾರ, ಮತ್ತೆ ನಮ್ಮ ಬೀದರ್ದು ಕೂಡ ಸೌತ್ ಶಾಸಕರಿದ್ದಾರ. ಇವತ್ತು ಹೈದರಾಬಾದ್ಲಿಂದ ಮುಂಬೈಗೆ ಹೋಗ್ಬೇಕಂತಂದ್ರ ಮೊದಲ ಬೀದರ್ ದಕ್ಷಿಣ, ಹುಮ್ನಾಬಾದ್, ಬಸವ ಕಲ್ಯಾಣ ಹಾದು ಮುಂದೆ ಮಹಾರಾಷ್ಟ್ರಕ್ಕೆ ಹೋಗ್ತದ. ಇವತ್ತು ಅನೈತಿಕ ಚಟುವಟಿಕೆಗಳು ಇವತ್ತ ಹುಮ್ನಾಬಾದ್ ಇರ್ಬೋದು, ಈ ಕಡೆ ನ್ಯಾಷನಲ್ ಹೈವೇ ಮ್ಯಾಗ ನಡೀತಾ ಇದೆ. ಇವತ್ತ ತಾವು ನೋಡ್ಬೋದು, ಏನು ಇವತ್ತ ಈ ಪೀಡಿತರ ಅಕ್ಕಿಗಳು ಕೊಡ್ತಾ ಇದಾರ ಮಾನ್ಯ ಸಭಾಧ್ಯಕ್ಷರೇ. ಆ ಪೀಡಿತರ ಅಕ್ಕಿ ಇವತ್ತು ಕಳ್ಳ ಸಾಗಾಣಿಕೆ ಮಾಡಿ ಬಡ ಜನರ ಹತ್ರ 15 ರೂಪಾಯಿ 12 ರೂಪಾಯಿ ಕೊಟ್ಟಿ ಒಯ್ದು ಮಹಾರಾಷ್ಟ್ರಕ್ಕೆ 30 ರೂಪಾಯಿ ಕೆಜಿ ಈ ತರ ಮಾಡ್ಕೊಂಡು ಹೋಗ್ತಾ ಇದಾರ. ಅದ್ರ ಮ್ಯಾಗೂ ಕೂಡ ಗಮನ ಹರಿಸಬೇಕು. ಅದಕ್ಕಾಗಿ ಅದರಂತೆ ಇವತ್ತ ಏನ್ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಈ ಕಡೆ ಒಂದು 25 ಕಿಲೋಮೀಟರ್ ಹೋದ್ರೆ ತೆಲಂಗಾಣ ಇದೆ, ಒಂದು 25 ಕಿಲೋಮೀಟರ್ ಹೋದ್ರೆ ಮಹಾರಾಷ್ಟ್ರ ಇದೆ. ಅಲ್ಲಿ ಅನೇಕ ಈ ಗುಟ್ಕಾ ಮ್ಯಾನುಫ್ಯಾಕ್ಚರ್ ಇರ್ಬೋದು, ಮತ್ತೆ ಅಕ್ಕಿದಿರ್ಬೋದು, ಸ್ಯಾಂಡ್ ಮಾಫಿಯಾ ಇರ್ಬೋದು. ವಿಶೇಷವಾಗಿ ಈ ಕ್ರಿಕೆಟ್ ಬುಕ್ಕಿಗಳು ಬಹಳಷ್ಟು ಜನರು ಇದ್ದಾರ. ಇವತ್ತು ಮಹಾರಾಷ್ಟ್ರದಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಗಡಿ ಭಾಗದಲ್ಲಿ ಕುಂತಿ ಆ ಬುಕ್ಕಿ ಆಡ್ಸಂತ ಕಾರ್ಯ ನಡೆಸ್ತಾ ಇದಾರ. ಅದ್ರಿಗೂ ಅನುಗುಣವಾಗಿ ಇವತ್ತು ನಾವು ಅನೇಕ ಯೂತ್ಸ್ ಅದಕ್ಕೆ ಬಲಿಪಶು ಆಗ್ತಾ ಇದಾರ. ಇವತ್ತು ಒಂದೇ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಇನ್ನೊಂದು ಆನ್ಲೈನ್ ಗೇಮಿಂಗ್
ಮಾನ್ಯ ಅಧ್ಯಕ್ಷರೇ, ಆಯ್ತು, fast. ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದ ಒಬ್ಬರು ಒಳ್ಳೆ ಪರಿವಾರದವ್ರು, ನಾನು ಹೆಸರು ಹೇಳಕ್ ಇಚ್ಛೆ ಪಡಲ್ಲ, ಯಾಕಂತಂದ್ರೆ ಒಳ್ಳೆ ಪರಿವಾರದವರು ಮದುವೆ ಮಾಡ್ಕೊಂಡು ಹೋಗಿ ಬೆಂಗಳೂರಿಗೆ ಸೆಟ್ಲ್ ಆಗಿದ್ರು. ಬೆಂಗಳೂರು ಸೆಟ್ಲ್ ಆದಾಗ ಆ ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದನು, ಹೆಂಡತಿ ಮನೆಯಲ್ಲಿ ಹೌಸ್ ವೈಫ್ ಆಗಿ ಒಳ್ಳೆ ಒಂದು ಫ್ಯಾಮಿಲಿ, ಒಂದು ಗೌಡ್ರ ಫ್ಯಾಮಿಲಿಯಿಂದ ಅವ್ರ ಪರಿವಾರ ಬಂದಿದ್ದು. ಇವತ್ತೇನು ಆ ಮನೆಯಲ್ಲಿ ಕುಂತಿ ಆ ಹೆಣ್ಮಗಳು, ಆ ತಾಯಿ ಮನೆಯಲ್ಲೇ ಆನ್ಲೈನ್ ಗೇಮಿಂಗ್ ಆಡಿ ಲಕ್ಷಗಟ್ಟಲೆ ಸೋತಿ ಇವತ್ತ ಆತ್ಮಹತ್ಯೆ ಮಾಡ್ಕೊಂಡೆ ಅಧ್ಯಕ್ಷರೇ. ಇವತ್ತು ಬಹಳ ಇಂಥ ನೋವಿನ ಸಂಗತಿ ಇದೆ. ಇವತ್ತು ಅನೇಕ ಯುವಕರು ಇದಕ್ಕ ಬಲಿ ಆಗ್ತಾ ಇದಾರ. ಅದಕ್ಕಾಗಿ ಇವತ್ತೇನು ನಮ್ಮ ಜಿಲ್ಲಾಡಳಿತ ಇದೆ, ಆಯ್ತು ಫಾಸ್ಟ್. ಜಿಲ್ಲಾಡಳಿತಕ್ಕೆ ತಾವು ಸೂಚನೆ ಕೊಡಬೇಕು. ಅದರಂತೆ ಇವತ್ತ ಹುಮ್ನಾಬಾದ್ ಪಟ್ಟಣದ ಇರಬಹುದು, ಬಸವ ಕಲ್ಯಾಣ ಇರಬಹುದು, ತೆಲಂಗಾಣದಿಂದ ಇವತ್ತ ಬಹಳಷ್ಟು ಗ್ರಾನೈಟ್ ಸ್ಟೋನು ಮಹಾರಾಷ್ಟ್ರ ಮತ್ತು ಅನ್ಯ ರಾಜ್ಯಗಳಿಗೆ ಹೋಗ್ತಾವ ಮಾನ್ಯ ಅಧ್ಯಕ್ಷರೇ. ಆದ್ರೆ ಅಲ್ಲಿ ಯಾವುದೂ ಕೂಡ ಬಿಲ್ ಇರಲ್ಲ. ಜೀರೋನಲ್ಲಿ ಈ ಗ್ರಾನೈಟ್ ಕಲ್ಲು ಬೇರೆ ರಾಜ್ಯಗಳಿಗೆ ಹೋಗ್ತಾವ. ಇವತ್ತು ನಮಗೆ ತೆರಿಗೆ ಏನು ಕರ್ನಾಟಕ ಬರಬೇಕು ಯಾವುದೂ ಕೂಡ ಕಟ್ತಾ ಇಲ್ಲ. ಅದರಲ್ಲಿ ಸ್ವಲ್ಪ ಜನರು ಮಿಂಗಲ್ ಆಗಿ ಒಂದು ಲಾರಿಗೆ ಇಷ್ಟಿಷ್ಟು ಅಮೌಂಟ್ ತಗೊಂಡು ಪಾಸ್ ಮಾಡ್ಕೊಡ್ತಾ ಇದ್ದಾರೆ. ಅದ್ರಲ್ಲೂ ಕೂಡ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಅದಕ್ಕಾಗಿ ಇನ್ನೊಂದು ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ನನ್ನ ಮತಕ್ಷೇತ್ರದಲ್ಲಿ BSSK ಅಂತ ಶುಗರ್ ಫ್ಯಾಕ್ಟರಿ ಇದೆ, ಬಹಳ ಪುರಾತನವಾದಂತ ಒಂದು ಫ್ಯಾಕ್ಟರಿ ಇದೆ. ಅದರ ಬಗ್ಗೆ ಇವತ್ತು ಕೂಡ ಮೀಟಿಂಗ್ ಆಗಿದೆ. ಇವತ್ತು ನಮ್ಮ ಸಕ್ಕರೆ ಸಚಿವರ ಒಂದು ನೇತೃತ್ವ ಅಧ್ಯಕ್ಷತೆಯಲ್ಲಿ ಇವತ್ತ ಮೀಟಿಂಗ್ ಆಗಿದೆ. ಏನಂತಂದ್ರೆ ಆಯ್ತು ಅಧ್ಯಕ್ಷರೇ, ಒಂದೇ ನಿಮಿಷ. ಇವತ್ತ BSSK ಕಾರ್ಯಕಾರಿಣಿ ನಮ್ಮ DCC ಬ್ಯಾಂಕ್ಲಿಂದ ಒಂದು ಲೋನ್ ತಗೊಂಡಿದೆ, ಸುಮಾರು 115 ಕೋಟಿ. ಆ 115 ಕೋಟಿ ಲೋನ್ ತಗೊಂಡಿದ್ದು ಪ್ರಿನ್ಸಿಪಲ್ ಅಮೌಂಟ್ ಇಂಟ್ರೆಸ್ಟ್ ಹಿಡ್ಕೊಂಡು 232 ಕೋಟಿ ಆಗಿದೆ. ಆದ ಕಾರಣ ಇವತ್ತು DCC ಬ್ಯಾಂಕ್ ಇದ್ದವ್ರು ಏನ್ ಮಾಡಿದಾರೆ, ಮೊನ್ನೆ ಆಕ್ಷನ್ ಮಾಡಿದ್ದಾರೆ. ಇವತ್ತು ಅದು ಒಂದು BSSK ಕಾರ್ಖಾನೆ ಇದ್ದಿದ್ದು ರೈತರ ಜೀವನಾಡಿ, ರೈತರ ಒಂದು ಫ್ಯಾಕ್ಟರಿ ಇದೆ. ಇವತ್ತು ನಾನು ತಮ್ಮ ಮುಖಾಂತರ ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ತೀನಿ. ಈಗಾಗಲೇ ಈ ಮೀಟಿಂಗ್ ನಲ್ಲಿ ಕೂಡ ಸಚಿವರು ಏನ್ ಇವತ್ತು ಆಕ್ಷನ್ ಆಗಿದೆ ಅದಕ್ಕೆ ಹೋಲ್ಡ್ ಮಾಡಂತ ಹೇಳಿದಾರ. ಅದಕ್ಕಾಗಿ ನಾನು ಹುಮ್ನಾಬಾದ್ ಕ್ಷೇತ್ರದ ಶಾಸಕನಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದರಂತೆ ಇವತ್ತ ಇನ್ನೊಂದು ಕಾರಂಜ ಇನ್ನೊಂದು ಕಾರಂಜ ರೈತರ ಬಗ್ಗೆ ಇವತ್ತೇನು ಕಾರಂಜ ಇವತ್ತೇನು ಮೊನ್ನೆ ತಾವು ಕೂಡ ನೋಡ್ಬೋದು, ಕಾರಂಜ ಸಂತ್ರಸ್ತರು ಇವತ್ತು ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಮೊನ್ನೆ ಆತ್ಮಹತ್ಯೆಗೆ ಶರಣಾಗಿದ್ರು. ಇವತ್ತು ಸಾವಿನ ಇದ್ರ ನಡುವೆ ಇವತ್ತು ಹಾಸ್ಪಿಟಲ್ ನಲ್ಲಿ ಹೋರಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಸರ್ಕಾರ ಅದರಲ್ಲೂ ಕೂಡ ಗಮನ ಹರಿಸಿ ಅವ್ರಿಗೆ ಪರಿಹಾರ ಮಾಡಿಕೊಡ್ಬೇಕಂತ ಕೇಳ್ಕೊತೀನಿ. ಧನ್ಯವಾದಗಳು. 1 second 2 minutes.